ರಾಜ್ಯದ ರೈತರು ಆತಂಕ ಪಡುವ ಅಗತ್ಯ ಇಲ್ಲ, ನಾನು ಕೂಡ ರೈತನ ಮಗ, ಜನರ ಹಿತ ಕಾಪಾಡ್ತೇನೆ ಅಂತ ಹೇಳಿ ಸರ್ವಪಕ್ಷ ಸಭೆಯ ಬಳಿಕ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದ ಜನರಿಗೆ ಯಾವುದೇ ಅನುಮಾನ ಬೇಡ, ಕಾವೇರಿ ವಿಚಾರದಲ್ಲಿ ರೈತರ ರಕ್ಷಣೆಗೆ ಸರ್ಕಾರ ಎಂದಿಗೂ ಬದ್ಧ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ಯಾರಿಗೂ ಕೂಡ ಅನ್ಯಾಯವಾಗದಂತೆ ಆಡಳಿತವನ್ನ ನಡೆಸ್ತೇವೆ ಅನ್ನುವಂಥ ಭರವಸೆಯನ್ನ ನೀಡಿದ್ದಾರೆ. ರಾಜ್ಯದ ಹಿತವನ್ನ ಎಲ್ಲಾ ಸಂದರ್ಭದಲ್ಲೂ ಕೂಡ ಕಾಪಾಡ್ತೇವೆ ಅನ್ನುವಂಥ ಭರವಸೆಯನ್ನ ಮೂಡಿಸಿರುವಂತದ್ದು. ಈ ಒಂದು ಕಾವೇರಿ ವಿಚಾರವಾಗಿ ಇಂದು ನಡೆದಂತ ಸರ್ವಪಕ್ಷ ಸಭೆಯ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿರುವಂತದ್ದು. ಇಷ್ಟು ದಿನಗಳವರೆಗೆ ಈ ಒಂದು ಸರ್ವಪಕ್ಷ ಸಭೆಗಾಗಿ ಎಲ್ಲರೂ ಕೂಡ ಕಾಯ್ತಿದ್ರು. ಇಲ್ಲಿ ಏನೆಲ್ಲ ನಿರ್ಧಾರಗಳಾಗುತ್ತೆ, ಕಾವೇರಿ ನೀರು ಹರಿಸುವ ವಿಚಾರವಾಗಿ ಅಂತಿಮವಾಗಿ ಏನು ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಪ್ರಶ್ನೆಗಳಿತ್ತು. ಈ ಒಂದು ಸಭೆಯ ಬಳಿಕ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್ ಅವರು ರಾಜ್ಯದ ರೈತರು ಆತಂಕ ಪಡುವಂತ ಅಗತ್ಯವಿಲ್ಲ, ನಾನು ಕೂಡ ಒಬ್ಬ ರೈತನ ಮಗ, ಇಲ್ಲಿ ಜನರ ಹಿತವನ್ನ ಕಾಪಾಡುವಂತಹ ಕೆಲಸವನ್ನೇ ಮಾಡ್ತೇವೆ, ಅಂತಹ ನಿರ್ಧಾರವನ್ನೇ ತೆಗೆದುಕೊಳ್ತೇವೆ ಅಂತ ಹೇಳಿ ಭರವಸೆಯನ್ನ ನೀಡಿದ್ದಾರೆ. ಈ ಒಂದು ವಿಚಾರವಾಗಿ ಯಾವುದೇ ಅನುಮಾನವನ್ನ ರಾಜ್ಯದ ಜನರು ಪಡೋದು ಬೇಡ. ಈ ಒಂದು ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಬೇಕು ಎಲ್ಲವೂ ಕೂಡ ಆಗಿವೆ. ಯಾರು ಕೂಡ ಆತಂಕ ಪಡುವಂತ ಸಂದರ್ಭ ನಿರ್ಮಾಣವಾಗೋದಿಲ್ಲ ಅನ್ನುವಂತಹ ಭರವಸೆಯನ್ನ ನೀಡಿರುವಂತದ್ದು. ಇಲ್ಲಿ ಸರ್ವಪಕ್ಷ ಸಭೆಯ ಬಳಿಕ ಎಷ್ಟೆಲ್ಲ ನಿರ್ಧಾರಗಳಾಗಿವೆ, ಏನೆಲ್ಲ ಚರ್ಚೆಗಳಾಗಿವೆ, ಇದಾದ ಬಳಿಕ ಮಾತನಾಡಿರುವಂತದ್ದು. ಕಾವೇರಿ ವಿಚಾರದಲ್ಲಿ ರೈತರ ರಕ್ಷಣೆಗೆ ಯಾವಾಗಲೂ ಕೂಡ ಸರ್ಕಾರ ಬದ್ಧವಾಗಿರುತ್ತೆ. ರೈತರಿಗೆ ಅನ್ಯಾಯವಾಗುವ ರೀತಿಯಲ್ಲಿ ನಾವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಇಲ್ಲಿ ರಾಜ್ಯದ ಹಿತವನ್ನ ಎಲ್ಲಾ ಸಂದರ್ಭದಲ್ಲೂ ಕೂಡ ನಾವು ಕಾಪಾಡ್ತೇವೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಗೃಹ ಕಚೇರಿಯಲ್ಲಿ ನಡೆದಂತ ಈ ಒಂದು ಸಭೆ ಏನಿತ್ತು, ಸರ್ವಪಕ್ಷದ ಸಭೆ, ಈ ಒಂದು ಸಭೆಯ ಬಳಿಕ ಮಾತನಾಡಿರುವಂತದ್ದು. ಇಲ್ಲಿ ಎಲ್ಲ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಲಾಗಿದೆ. ಇಷ್ಟು ದಿನಗಳವರೆಗೆ CWRC ನೀಡಿರುವಂತಹ ಆದೇಶದ ವಿರುದ್ಧ ರಾಜ್ಯಾದ್ಯಂತ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದಾದ ಬಳಿಕ ಡಿಕೆ ಶಿವಕುಮಾರ್ ಅವರು ಒಂದು ಭರವಸೆಯನ್ನ ನೀಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ನಾವು ತಮಿಳುನಾಡಿಗೆ ನೀರು ಹರಿಸೋದಿಲ್ಲ, ಸರ್ವಪಕ್ಷ ಸಭೆಯನ್ನ ನಾವು ಭಾನುವಾರ ನಡೆಸ್ತೀವಿ ಅಂತ ಹೇಳಿ ಹಿಂದೆ ಹೇಳಿದ್ರು. ಅದೇ ರೀತಿಯಾಗಿ ಇಂದು ಸಭೆ ಕೂಡ ನಡೆದಿದೆ. ಇಲ್ಲಿ ಹಲವು ಮುಖಂಡರ ಸಮ್ಮುಖದಲ್ಲಿ ಒಂದು ಸಭೆ ನಡೆದಿರುವಂತದ್ದು. ಮಾರ್ಗದರ್ಶನ ನೀಡುವವರಿಗೆ ರೈತರಿಗೆ ಸ್ವಲ್ಪ ತಾಳ್ಮೆ ಇರಬೇಕು. 9 TMC ನೀರು ಬೇಕು ಅಂತ ಹೇಳಿ ತಮಿಳುನಾಡು ಬೇಡಿಕೆ ಇಟ್ಟಿದೆ. ಈಗ ರಾಜ್ಯದಲ್ಲಿ ಮಳೆ ಬಂದು ಎಲ್ಲಾ ಸುಧಾರಣೆ ಆಗಿದೆ. ಸರ್ವಪಕ್ಷ ಸಭೆಯ ಬಳಿಕ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಮಾಹಿತಿಗಳನ್ನ ಹಂಚಿಕೊಂಡಿರುವಂತದ್ದು. ಕಬಿನಿಯಲ್ಲಿ 24,000 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ. ಹಾಗೆ KRS ಡ್ಯಾಂಗೂ ಕೂಡ 27,000 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ. ಹಾಗೆ ಹೇಮಾವತಿಯಲ್ಲಿ 11, ಹಾಗೆ ಹಾರಂಗಿಯಲ್ಲಿ 10,000 ಕ್ಯೂಸೆಕ್ ಒಳಹರಿವು ಇರುವಂತಹ ಕಾರಣ ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ಸುಧಾರಣೆಯಾಗಿದೆ. ಇದರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂತದ್ದು. ಒಟ್ಟಾಗಿ 66,000 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದೆ. ಇದರಿಂದಾಗಿ ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ಸುಧಾರಣೆಯಾಗಿದೆ. ಇಂಥ ಸಂದರ್ಭದಲ್ಲಿ ಯಾರು ಕೂಡ ಆತಂಕ ಪಡೋದು ಬೇಡ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಇನ್ನು ಎಲ್ಲ ನಿರ್ಧಾರವಾಗುವವರೆಗೆ, ಮಾರ್ಗದರ್ಶನ ನೀಡುವವರೆಗೂ ಕೂಡ ರೈತರು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈಗಾಗಲೇ ಎಲ್ಲಾ ಕಡೆ ರಾಜ್ಯದಲ್ಲಿ ಈ ವಿಚಾರವಾಗಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು. ರೈತರಂತೂ ತಮ್ಮ ತಾಳ್ಮೆಯನ್ನ ಕಳೆದುಕೊಂಡು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಸರ್ವಪಕ್ಷ ಸಭೆ ನಡೆದಿದೆ. ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸರ್ವಪಕ್ಷ ಸಭೆಯಲ್ಲಿ ನಿರ್ಧಾರವಾಗಿದೆ. ಅದಾದ ಬಳಿಕ ಇಷ್ಟೆಲ್ಲ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಹಂಚಿಕೊಂಡಿದ್ದಾರೆ.